ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಏನು ಕಳೆದ ಬಾರಿ ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ, ಆಲ್ ಪಾರ್ಟಿ ಡೆಲಿಗೇಟ್ಸು PMಗೆ ಒತ್ತಾಯ ಮಾಡಿದ್ದಾರೆ. ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರಿ, ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಡಿ. ನಾವು ಹೇಳ್ತೀವಿ ವಾರ್ ಆದರೂ ಮಾಡಿ. ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿಯವರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಬೇರೆಯವರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು. ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ, ಅವರು ಕಾಶ್ಮೀರಿ ಇಶ್ಯೂ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು. ಕಾಶ್ಮೀರ್ ಬಿಟ್ಟು ಅನ್ಕಂಡೀಷ್ನಲಿ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂತಿದ್ರೆ ಭಾಳ ಸೂಕ್ತ ಆಗಿದೆ. ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ. ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ, ದೇಶದ ಜನ ಕೇಳ್ತಾ ಇದ್ದಾರೆ, ಕಾಮನ್ ಜನ. ನಾನು ಪೇಪರ್ ಕಾಮೆಂಟ್ ನೋಡಿನಿ, ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು. ಪಾಕಿಸ್ತಾನಕ್ಕೆ 2 ಸರ್ತಿ ಹೊಡೆದಿದ್ವಿ, 3ನೇ ಸರ್ತಿ ಹೊಡೆಯೋದು ಏನು ಭಾಳ ಕಷ್ಟ ಇರಲಿಲ್ಲ, ಮಾಡಬೇಕಾಗಿತ್ತು. ರಾಜತಾಂತ್ರಿಕ ವಿಷಯದಿಂದ ಹಿಂದುಳಿತಾ ಇದ್ವಿ ಅಂತ ಅದಕ್ಕೇನಾದರೂ ಹಿಂದೇಟ್ ಹಾಕಿದ್ರು. ಈಗ ನೋಡಿ, ಅದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು, ಸಮರ್ಪಕ ಉತ್ತರ ಕೊಡದೇ ಇದ್ದರೆ ವಿಮರ್ಶೆ ಆಗ್ತದೆ. ಅಂದರೆ ಅಧಿವೇಶನ ಕರೆದು ಚರ್ಚೆ ಆಗಿಲ್ಲ ಅಂತ ಹೇಳ್ತೀರಿ ನೀವು? 100% ಆಗಬೇಕು. ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದರೆ, ವಾರೇ ಮುಂದುವರ್ಸೋದಾದರೆ ಅದರಲ್ಲೇನು ಕರೀದು ಅವಶ್ಯಕತೆ. ಸರ್, ತಾವು ರಿಸೈನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅನ್ನುವಂಥ ಮಾತು. ಅದು ನಿಮ್ಮ ವಿಡಿಯೋ ತೆಗೆದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ವಿಡಿಯೋ ತೆಗೆದು ನೋಡಿ, ಆಮೇಲೆ